ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಸಿನಿಮಾದ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂದ್ರೆ ತಾವು ಗಳಿಸಿದ್ದನ್ನೆಲ್ಲ ಸಿನಿಮಾಕ್ಕಾಗಿಯೇ ಕಳೆದುಕೊಂಡಿದ್ದಾರೆ. ಕಳೆದುಕೊಂಡಿದ್ದೆಲ್ಲವನ್ನ ಮತ್ತೆ ಗಳಿಸುತ್ತೇನೆ ಎನ್ನುವ ಭರವಸೆ ಮೇಲೆ ರವಿಚಂದ್ರನ್ ಅವರು ಹೊಸ ಹೊಸ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ಬಾರಿ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಐ ಆಮ್ ಗಾಡ್ ದಿ ಕ್ರೇಜಿ ಎನ್ನುವ ಸಿನಿಮಾವನ್ನ ಮಾಡುತ್ತಿದ್ದು, ಈ ಸಿನಿಮಾವು ಸಂಪೂರ್ಣ ಎಐ ತಂತ್ರಜ್ಞಾನದ ಮೂಲಕ ತಯಾರಾಗುತ್ತಿದೆ. ಈ ಸಿನಿಮಾಗೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ, ಸಂಗೀತ ಇವೆಲ್ಲದರ ಜವಾಬ್ದಾರಿಯನ್ನ ತಾವೇ ನಿಭಾಯಿಸುತ್ತಿದ್ದಾರೆ. ಈ ಸಿನಿಮಾಗೆ ಕ್ಯಾಮ್ರಾಮ್ಯಾನ್ ಅವರನ್ನ ಹೊರತುಪಡಿಸಿ ಬೇರೆಲ್ಲ ಕೆಲಸವನ್ನ ರವಿಚಂದ್ರನ್ ಅವರು ಒಬ್ಬರೇ ಮಾಡುತ್ತಿದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಈ ಸಿನಿಮಾದಲ್ಲಿ 30ರಿಂದ 35 ಸಾಂಗ್ಗಳು ಇರಲಿವೆಯಂತೆ. ಅಂದುಕೊಂಡಂತೆ ಆದ್ರೆ ಈ ಸಿನಿಮಾ ಅವರ ಹುಟ್ಟುಹಬ್ಬಕ್ಕೆ ಅಂದ್ರೆ ಮೇ 30ಕ್ಕೆ ರಿಲೀಸ್ ಆಗಲಿದೆ ಎಂದು ಬಿಗ್ ಬಾಸ್ ಗ್ರಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಈ ಹಿಂದೆ ತುಮಕೂರಿನ ದಸರಾ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ನಾನೊಂದು ಸಿನಿಮಾ ಮಾಡುತ್ತಿದ್ದೇನೆ, ಆ ಸಿನಿಮಾ ಯಾವ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂದ್ರೆ 2026 ನಂದೇ ಅಂತ ಹೇಳಿದ್ದರು. ಅದೇ ರೀತಿ ಇದೀಗ ಬಿಗ್ ಬಾಸ್ ಗ್ರಾಂಡ್ ಫಿನಾಲೆಯಲ್ಲಿ ಈ ಒಂದು ಹೊಸ ಅಪ್ಡೇಟ್ಸ್ ಕೊಟ್ಟಿದ್ದು, ಅಭಿಮಾನಿಗಳಿಗೆ ಈ ಸಿನಿಮಾದ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ. ಕನಸುಗಾರ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಈ ಸಿನಿಮಾ ಅವರ ಹುಟ್ಟುಹಬ್ಬಕ್ಕೆ ಬರುವಂತಾಗಲಿ, ಇವರಿಗೆ ದೊಡ್ಡ ಯಶಸ್ಸು ಸಿಗುವಂತಾಗಲಿ ಎಂದು ಹಾರೈಸೋಣ.